ಬದುಕುಳಿದಿರುವ ರಮೇಶ್ದು ಒಂದು ಕಥೆ. ಏರ್ಪೋರ್ಟಿಗೆ ಲೇಟಾಗಿ ರೀಚ್ ಆಗಿ ಗೇಟ್ ಕ್ಲೋಸ್ ಆಗಿದೆ, ನಿಮ್ಮನ್ನು ಒಳಗೆ ಬಿಡೋದಿಲ್ಲ, ನೀವು ವಾಪಸ್ ಹೋಗ್ಬೇಕು ಅಂತ ಹೇಳಿಸ್ಕೊಂಡು ಬಂದಿರ್ತಾರಲ್ಲ, ಭೂಮಿ ಚೌಹಾಣ್ ಗಂಡ ಲಂಡನ್ನಲ್ಲಿದ್ದರು, ಜಾಯ್ನ್ ಆಗೋದಕ್ಕೆ ಹೋಗ್ಬೇಕಾಗಿತ್ತು. ಇವರು ಹೆಂಡತಿ ಭೂಮಿ ಚೌಹಾಣ್ ಲಂಡನ್ನಲ್ಲಿರುವ ಗಂಡನನ್ನು ಜಾಯ್ನ್ ಆಗೋದಕ್ಕೆ ಹೋಗಬೇಕು. ಅನ್ಕೊಂಡ ಟೈಮಿಗೆ ಲೆಕ್ಕ ಹಾಕೊಂಡು ಮನೆ ಬಿಟ್ಟಿದ್ದಾರೆ ಕ್ಯಾಬ್ನಲ್ಲಿ. ಆದರೆ ಏರ್ಪೋರ್ಟ್ ತಲುಪೋದಕ್ಕೆ ಫುಲ್ಲ ಟ್ರಾಫಿಕ್ಕು ಆನ್ ಟೈಮ್ ರೀಚ್ ಆಗೋದಕ್ಕಾಗಿಲ್ಲ. ಫ್ಲೈಟ್ ಗೇಟ್ ಕ್ಲೋಸ್ ಆಗಿ 10 ನಿಮಿಷಕ್ಕೆ ರೀಚ್ ಆದ್ರಂತೆ. ಅನೇಕ ಸಂದರ್ಭದಲ್ಲಿ ನಾವು ಅನುಭವಿಸಿರ್ತೀವಿ, ಇದನ್ನು ರಿಕ್ವೆಸ್ಟ್ ಮಾಡ್ಕೋತೀವಿ, ಪ್ಲೀಸ್ 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 ಅಂತ. ಈಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, 10 ನಿಮಿಷ ಲೇಟ್ ಆಗಿದೆ ಪ್ಲೀಸ್. ಲಂಡನ್ ಫ್ಲೈಟ್ ರೀ, ಇಂಟರ್ನ್ಯಾಷನಲ್ ಫ್ಲೈಟ್, ಲಕ್ಷಾಂತರ ರೂಪಾಯಿ ಕೊಟ್ಟು ಟಿಕೆಟ್ ತೆಗೆಸಿರ್ತಾರೆ. ವಿಮಾನದ ಸಿಬ್ಬಂದಿ ನೋಡಿ, ಅವ್ರು ದೊಡ್ಡ ಮನಸ್ಸು ಮಾಡೋದು ಬೇರೆ. ಈಕೆ ಥ್ಯಾಂಕ್ ಯು ಸೋ ಮಚ್ ಅನ್ಕೊಂಡು ಒಳಗೆ ಹೋಗ್ಬಿಡ್ತಿದ್ಲು. ಹೋಗಿದ್ರೆ ಹೋಗೆ, ವಿಮಾನದ ಸಿಬ್ಬಂದಿ ನಥಿಂಗ್ ಡೂಯಿಂಗ್, ನಿಮ್ಮನ್ನು ಒಳಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂದಿದ್ದಾರೆ. ಈಕೆ ರಿಕ್ವೆಸ್ಟ್ ಮಾಡ್ಕೊಂಡು, ಪ್ರೊಸೆಸ್ ಇರುತ್ತಲ್ಲ, ನೀವು ಚೆಕ್ ಇನ್ ಮಾಡ್ಕೊಂಡು ಒಳಗೆ ಹೋಗಿದಾಗ ಹೊರಗೆ ಬರೋದಕ್ಕೊಂದು ಪ್ರೊಸೆಸ್ ಇರುತ್ತೆ. ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಗಂಡಂಗೆ ಫೋನ್ ಮಾಡಿ ಹೇಳಿದ್ರೆ, ಗಂಡ ಬಾಯಿಗೆ ಬಂದಂಗೆ ಬೈದ್ರಂತೆ. ನಿಮ್ಗೆ ಹೆಣ್ಮಕ್ಳಿಗೆ ಟೈಮ್ ಸೆನ್ಸ್ ಇರೋದಿಲ್ಲ, ಬೈದಿರ್ತಾರಲ್ಲ, ಟೈಮ್ ಸೆನ್ಸ್ ಇರೋದಿಲ್ಲ, 10 ನಿಮಿಷ ಮುಂಚೆ ಬರೋದಕ್ಕೆ ಏನಾಗಿತ್ತು ನಿನಗೆ, ಅಷ್ಟು ಕೊಟ್ಟು ದುಡ್ಡು ಕೊಟ್ಟು ಟಿಕೆಟ್ ಬುಕ್ ಮಾಡಿಸಿದ್ವಿ, ಏನು ನಿಮಗೆ ದುಡ್ಡಿನ ಬೆಲೆ ಎಲ್ಲ ಬೈದಿರ್ತಾರೆ. ಪಾಪ ಗಂಡನ ಹತ್ರ ಬೈಸ್ಕೊಂಡು ದುಃಖ ಪಟ್ಕೊಂಡು ಹೊರಗೆ ಬರೋದಕ್ಕೊಂದು ಪ್ರಾಸೆಸ್ ಇರುತ್ತೆ. ಚೆಕ್ ಇನ್ ಆದಮೇಲೆ ಅಷ್ಟು ಪ್ರಾಸೆಸ್ ಮುಗಿಸ್ಕೊಂಡು ಲಗೇಜನ್ನು ಮತ್ತೆ ಕಾರ್ಗೆ ಹಾಕ್ಕೊಂಡು ನಡ್ರಪ್ಪ ಇನ್ನು ಮನೆಗೆ ಅಂದರೆ ಹೋಗ್ತಾ ಇದ್ದಾರೆ ಕಾರ್ನಲ್ಲಿ. ಅಲ್ಲಿ ಬಿತ್ತಂತೆ ವಿಮಾನ, ಹೋಗ್ತಾ ಇದ್ದಾರೆ ಕಾರ್ನಲ್ಲಿ, ವಿಮಾನ ಬಿತ್ತಲ್ಲಿ. ನನಗೆ ಫೈನಲ್ ಡೆಸ್ಟಿನೇಷನ್ ಸಿನಿಮಾ ನೆನಪಾಯ್ತು ಇವ್ರದ್ದು ಕಥೆ ಕೇಳಿ. ಇದನ್ನೇನಂತೀರಿ ಕೇಳಿಸ್ಕೊಳ್ಳಿ, ಭೂಮಿ ಚೌಹಾಣ್ ಮಾತಾಡಿರೋದು. कल एक्चुअली मैं वापस लंदन जा रही थी और मेरी फ़्लाइट का टाइम था 1:10 का, तो हमें पहुंचते थोड़ा 12:20 हो चुकी थी और 12:10 को एयर इंडिया वालों ने चेक इन और सब कुछ करना बंद कर दिया था. मैं वहां पे चेक इन के गेट पे पहुंचने के बाद मैंने उनसे रिक्वेस्ट भी किया कि अभी 10 मिनट ही थोड़ा लेट हुआ है, तो मुझे जाने दो, जो भी इमिग्रेशन और वो होगा मैं फटाफट से सब क्लियर कर दूँगी. लेकिन उन्होंने और वो उनकी सीनियर स्टाफ भी आए थे, उन सबसे मैंने रिक्वेस्ट की, लेकिन वो तीनों जन ने मुझे वापस ही भेज दिया कि नहीं मैडम, अभी 10 मिनट की आपकी लेट की वजह से हम लोग को और 15 मिनट लेट हो सकता है. तो फिर इसलिए मुझे रिटर्न होना पड़ा था. अहमदाबाद का थोड़ा ट्रैफिक, हम लोग ये सिटी एरिया में थोड़ा एंटर हो चुके थे, तो उस वजह से थोड़ा हमको लेट हुआ था. जब पता चला तब हम ऑलमोस्ट एयरपोर्ट से तो घर के लिए निकल चुके थे और हम लोग गाड़ी में ही थे, और तभी हमने न्यूज़ देखा कि ऐसा प्लेन क्रैश हुआ है. और एट द टाइम आई वॉज फीलिंग टोटली नम एंड एक तरह से अच्छा, मैं अपने भगवान का थोड़ा, माता जी का और सब शुक्रिया कर रही थी कि मैं बच गई. लेकिन दूसरी साइड ये भी था कि ये जो इंसिडेंट हुआ है वो बहुत ही थोड़ा टेरिफाइड. कल ಭೂಮಿ ಚೌಹಾಣ್ರ ಸಾವಲ್ಲಿ ಇರಲಿಲ್ಲ ಅಷ್ಟೇ. ಇದು ವಿಮಾನದಲ್ಲಿದ್ದವ್ರ ಕಥೆ ಆಯಿತು. ಕೆಳಗಿದ್ದವರು BG ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಹತ್ರ ಒಬ್ಬ ತಾಯಿ ರೋಡ್ ಸೈಡ್ ಗೂಡಂಗಡಿ ನಡೆಸ್ತಾರಲ್ಲ, ಟೀ ಕಾಫಿ ಮಾರೋದಂಥ ಅಂಗಡಿ ಇಟ್ಕೊಂಡಿದ್ರು. ಮಗ ಮಧ್ಯಾಹ್ನ ತಾಯಿಗೆ ಊಟ ಕೊಡಬೇಕು ಅಂತ ಬಾಕ್ಸ್ ತಗೊಂಬಂದಿದ್ದಾನೆ, 14 ವರ್ಷದ ಮಗ ಆಕಾಶ್. ಊಟ ಕೊಡೋದಕ್ಕೆ ಅಂತ ಬಂದರೆ ಮೇಲಿಂದ ವಿಮಾನನೇ ಬಿದ್ದುಬಿಡ್ತು. ದುರಂತ ನೋಡಿ, ಅವ್ರು ಹೇಳೋದು, ಜೊತೆಗಿದ್ದವ್ರು ಹೇಳ್ತಾರೆ, ವಿಮಾನ ಆ ಗೂಡಂಗಡಿ ಮೇಲೆ ಬಿದ್ದು ಅದರದೊಂದು ಯಾವುದೋ ಪಾರ್ಟ್ ಬಿದ್ದಿರುತ್ತೆ ಬೆಂಕಿ ಹೊತ್ಕೊಂಡು, ಅಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಡ್ತಂತೆ. ಆಕಾಶ್ ಸ್ಥಳದಲ್ಲೇ ಸಾವು. ತಾಯಿಗೆ ಊಟ ಕೊಡೋದಕ್ಕೆ ಬಂದ ಮಗು. ಆತ ಜೀವನದಲ್ಲಿ ವಿಮಾನವನ್ನು ಹಾರುವಾಗ ನೋಡಿರ್ತಾನಷ್ಟೇ ಮೇಲಿಂದ. ಕನಸು ಕಂಡಿರ್ತಾನೆ, ನಾನು ಒಂದು ದಿವಸ ವಿಮಾನದಲ್ಲಿ ಹೋಗ್ಬೇಕು ಅಂತ. 14 ವರ್ಷದ ಮಗ ಸ್ಥಳದಲ್ಲೇ ಸಾವು. ಅವ್ರ ತಾಯಿ ಓಡ್ಕೊಂಡು ಬರ್ತಾ ಇರೋದು ಒಂದು ದೃಶ್ಯ ಇದೆ, ಹೊಗೆಯ ಮಧ್ಯದಲ್ಲಿ ಓಡ್ಕೊಂಡು ಬರ್ತಾ ಇರೋದು. ಇವತ್ತು ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ನಾವು ಈ ವಿಮಾನದ ಬಗ್ಗೆ ಮಾತಾಡ್ತಿದ್ರೆ ಅಲ್ಲಿ ಇಸ್ರೇಲು ತನ್ನ ಯುದ್ಧ ವಿಮಾನಗಳ ಮೂಲಕ ಇರಾನ್ನಲ್ಲೊಂದು ದೀಪಾವಳಿನೇ ಮಾಡಿಬಿಟ್ಟಿದೆ. ಡೀಟೇಲಾಗಿ ಹೇಳಬೇಕಾಗಿತ್ತು, ಬಟ್ ಟೈಮ್ ಸಾಕಾಗಲಿಲ್ಲ. ಇವತ್ತು 200 ಯುದ್ಧ ವಿಮಾನ. ಸೇಮ್ ಮೊನ್ನೆ ಯುಕ್ರೇನ್ನವ್ರು ರಷ್ಯಾದಲ್ಲಿ ಏನು ಮಾಡಿದ್ರಲ್ಲ, ಮೊದಲೇ ತಮ್ಮದೊಂದು ತಂಡವನ್ನು ಶತ್ರು ದೇಶದೊಳಗೆ ಕಳಿಸಿ ಅಲ್ಲಿ ಎಲ್ಲ ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿ ಖಾಸಗಿ ವಾಹನಗಳಲ್ಲಿ ಡ್ರೋನ್ಗಳನ್ನು ಫಿಕ್ಸ್ ಮಾಡಿ ಅದನ್ನೇ ಇಸ್ರೇಲ್ ಇರಾನ್ನಲ್ಲಿ ಮಾಡಿದೆ.
ಶತ್ರು ದೇಶ ಇರಾನ್ನಲ್ಲಿ ಇಸ್ರೇಲಿನ ದೊಡ್ಡದೊಂದು ಟೀಮ್ ಹಾಜರಿತ್ತು. ಎಲ್ಲ ಮಾಡಿದ್ರು. ಇವರು ಒಳಗಿದ್ದಂಥವರು ಡ್ರೋನ್ಗಳ ಮೂಲಕ ಅಲ್ಲಿನ ಏರ್ ಬೇಸು, ಮಿಲಿಟರಿ ಬೇಸು, ಹಿರಿಯ ಸೇನಾಧಿಕಾರಿಗಳ ಮನೆಗಳು, ಅವರ ಅಣುಬಾಂಬ್ ತಯಾರಿಸ್ತಾ ಇದ್ದಂಥ ಲ್ಯಾಬೊರೇಟರಿಗಳ ಮೇಲೆ ದಾಳಿ ಮಾಡಿದ್ರೆ ಅದೇ ಟೈಮ್ಗೆ ಇಸ್ರೇಲ್ನಿಂದ ಹೊಡೆಯೋಕ್ಕೆ ಶುರು ಮಾಡಿದ್ರು. CDS ಸತ್ತೋಗಿದ್ದಾರೆ, ಇರಾನಿನ CDS, ಏರ್ಫೋರ್ಸ್ ಚೀಫ್ ಸತ್ತೋಗಿದ್ದಾರೆ. ನೋಡೋಣ, ನಾಳೆ ಡೀಟೇಲಾಗಿ ಹೇಳೋದಕ್ಕೆ ಸಾಧ್ಯ ಆದರೆ ಡೀಟೇಲಾಗಿ ಇದನ್ನು ಹೇಳ್ತೀನಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.